ಅಲ್ಲ ಅಂತ ಹೇಳುತ್ತೆ. ಹಾಗಾದ್ರೆ ಕದನ ವಿರಾಮ ಘೋಷಣೆ ಹೇಗಾಯ್ತು? 2 ದಿನಗಳಲ್ಲಿ ಇಷ್ಟೆಲ್ಲ ಬದಲಾವಣೆ ಆಗೋದಕ್ಕೆ ಸಾಧ್ಯವಾಗಿದ್ದಾದ್ರೂ ಏನು? ಭಾರತ ಪಾಕ್ ಕಾದಾಟ ಇದೆಯಲ್ಲ, ಕಳೆದ 3 ದಿನಗಳಿಂದ ನಾವು ನೋಡ್ತಾ ಇದೀವಿ. ರಾತ್ರಿ ಹಗಲು ರಾತ್ರಿ 8ವರೆಗೆ ಶುರುವಾದ್ರೆ ಡ್ರೋನ್ ಅಟ್ಯಾಕ್ ಬೆಳಗ್ಗೆವರೆಗೂ ಕೂಡ ಮುಂದುವರಿತು. ನೆನೆ ಅಮೆರಿಕ ಈಗ ಸಂಧಾನಕ್ಕೆ 2 ದೇಶಗಳನ್ನು ಒಪ್ಪಿಸುವಂತ ಕೆಲಸ ಆಗಿದೆ. ಕದನ ವಿರಾಮಕ್ಕೆ ಗೋಗರ್ದಂತ ಪಾಕಿಸ್ತಾನದ ಡಿಜಿಎಂಒ ಬೆಳಗ್ಗೆ 5:30ಕ್ಕೆ ಭಾರತದ ಅಧಿಕಾರಿಗಳಿಗೆ ಕರೆ ಮಾಡಿದ್ದಾರೆ. ಕದನ ವಿರಾಮ ಘೋಷಣೆ ಆಗಿದೆ. ನಮ್ಮೊಂದಿಗೆ ಶ್ಯಾಮ್ ಸುಂದರ್ ಅವರಿದ್ದಾರೆ ಇದೇ ವಿಚಾರವಾಗಿ ಮಾತಾಡೋದಕ್ಕೆ. ಶ್ಯಾಮ್ ಸುಂದರ್ ಸರ್, ನಮಸ್ಕಾರ. ನಮಸ್ಕಾರ. ಈಗ ಕದನ ವಿರಾಮ ಘೋಷಣೆ ಆಗಿದೆ. 3 ದಿನದಲ್ಲಿ ಇದು ಸಾಧ್ಯ ಹೇಗಾಯ್ತು? ಅಮೆರಿಕ ಮಧ್ಯ ಪ್ರವೇಶ ಮಾಡ್ತಾ ಇದ್ದಂತೆ ಅದರಲ್ಲೂ ಪ್ರಮುಖವಾಗಿ ಪಾಕಿಸ್ತಾನ ಹೋಗಿ ಬೇಡ್ಕೊಂಡಿದೆ. ಬೇಡ್ಕೊಂಡಿರೋದು ಹೇಗಾಯ್ತು ಅಂದ್ರೆ ನೋಡಿ, ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಿನ್ನೆ ದಿವಸ 6 ಏರ್ ಬೇಸ್ ನಾವು ಧ್ವಂಸ ಮಾಡಿದ್ವಿ. ಅಂದ್ರೆ ಅವರ ಯುದ್ಧ ಮಾಡೋ ಶಕ್ತಿನ ಕ್ಷೀಣಿಸಿದ್ವಿ, ತುಂಬಾ ಕ್ಷೀಣಿಸಿದ್ವಿ. ಒಂದು ರೀತಿಯಲ್ಲಿ ಇದು ನಾನು ಸೀಸ್ ಫೈರ್ ಅಂತ ಅನ್ಕೊಳ್ಳಲ್ಲ, ಇದು ಒಂದು ರೀತಿ ಸರೆಂಡರ್. ದೇ ಆರ್ ನಾಟ್ ಇನ್ ಎ ಪೊಸಿಷನ್ ಟು ಫೈಟ್ ಫರ್ದರ್. ಅವಾಗ ಬಲಹೀನ ಆದಾಗ, ತನಗೆ ಶಕ್ತಿ ಇಲ್ಲ ಅಂತ ತನಗೆ ಗೊತ್ತಾದಾಗ, ಅವನ ನೆಕ್ಸ್ಟ್ ಸ್ಟೆಪ್ ಏನು? ಕೈ ಮುಗಿದು ಕಾಲಿಗೆ ಬಿದ್ದು ತಪ್ಪಾಯ್ತು, ನಾನಿನ್ನು ಶಸ್ತ್ರ ಎತ್ತಲ್ಲ ಅಂತ ಅನ್ನೋ ಸ್ಥಿತಿಗೆ ತಂದ್ವಿ. ಇದರಲ್ಲೇ ವಿತೌಟ್ ಆಕ್ಚುಲಿ ವೇಜಿಂಗ್ ಎ ವಾರ್, ಬರೀ ಪ್ರತಿಕ್ರಿಯೆಲೆ ಇದು ಅವನ ಮೇಲೆ ಪರಿಣಾಮ ಬೀರಿದೆ. ಆಮೇಲೆ ಮಿತ್ರ ರಾಷ್ಟ್ರಗಳು ಕೇಳಿದ್ದು ಕೇಳಬೇಕಲ್ಲ ನಾವು ಸ್ವಲ್ಪ, ಯಾಕಂದ್ರೆ ಇವತ್ತೆಲ್ಲ ನಾಳೆ ಉಪಯೋಗ ಬೇಗ ಆಗುತ್ತೆ. ಬೇರೆ ರೀತಿ ಈ ರೀತಿ ಇಲ್ಲದೆ ಇದ್ರು ಅದೊಂದು. ಇನ್ನೊಂದು, ಅವನು ಯಾವಾಗ ವೀಕ್ ಆದ, ತಾನು ತನ್ನ ಕೈಲಿ ಆಗಲ್ಲ ಅಂದಾಗ ಇನ್ನು ಯುದ್ಧ ಮುಂದುವರಿಸಿದ್ರೆ ಇನ್ನೂ ಬಲಹೀನನಾಗ್ತಾನೆ. ಆದ್ರಿಂದ ಈ ಅವರ ಡಿಜಿಎಂಒ ಬೆಳಗ್ಗೆ ನಮ್ಮ ಡಿಜಿಎಂಒಗೆ ಡೈರೆಕ್ಟರ್ ಜನರಲ್ ಮಿಲಿಟರಿ ಆಪರೇಷನ್ಸ್ ಅವನು ಇವರಿಗೆ ಫೋನ್ ಮಾಡಿ ದಯವಿಟ್ಟು ನಿಲ್ಲಿಸಿ, ದಯವಿಟ್ಟು ಅಂತಂದ್ಮೇಲೆ ಇವರು ಬೆಳಗಿಂದ ಬೇಕಾದಷ್ಟು ಸಭೆಗಳಾಯ್ತು, ನೀವು ಗಮನಿಸಿರ್ಬಹುದು. ಅದ್ರಲ್ಲೆಲ್ಲ ಇದು ವಿಸ್ತಾರವಾಗಿ ಸರೆಂಡರ್ ಆಗಿದೆ ಅಂತ ನಾವು ಭಾವಿಸಬಹುದು, ಸರೆಂಡರ್ ಆಗಿದೆ ಅಂತೇಳಿ ನಾವು ಅಂದ್ಕೊಳ್ಬಹುದು. ಪಾಕಿಸ್ತಾನ ನಿಜವಾಗ್ಲೂ ಸರೆಂಡರ್ ಆಗಿದ್ಯಾ ಅಥವಾ ಇಲ್ಲೂ ಕೂಡ ನರಿಬುದ್ಧಿ ತೋರಿಸ್ತಾ ಇದ್ಯಾ ಅಂತ? ತಡೀರಿ, ಬೀಸೋದನ್ನೇ ಮಿಸ್ ಆದ್ರೆ ಅದೆಷ್ಟೋ ವರ್ಷ ಆಯ್ತು ಅಂತಾರಲ್ಲ, ಆತರ ಇವಾಗ ಸ್ವಲ್ಪ ಸರೆಂಡರ್ ಆದಂಗ್ ಮಾಡಿದ್ರೆ ನಮ್ಗೊಂದ್ ಸ್ವಲ್ಪ ಉಸಿರಾಡಕ್ಕೊಂದು ಅವಕಾಶ ಇರುತ್ತೆ ಅನ್ನೋ ರೀತಿನೂ ಹೇಳ್ಬಹುದು. ಸೊ ಈಗ ಸದ್ಯಕ್ಕೆ ಬೀಸೋದನ್ನೇ ತಪ್ಪಿಸ್ಕೊಂಡಿದ್ದಾರೆ. ಆಮೇಲೆ ಇನ್ನು 2-3 ದಿನ ಆದ್ಮೇಲೆ ಒಂದು ನಿಜವಾದ ಸಭೆ ಆಗುತ್ತೆ. ಅಲ್ಲಿ ಡಿಜಿಎಂಒ ಇಲ್ಲಿ ಡಿಜಿಎಂಒ ಎಲ್ಲ ಸೇರಿ ಮಾತಾಡ್ತಾರೆ. ಕದನ ವಿರಾಮದ ನಿಯಮಗಳು ಏನು ಹೇಗೆ ಅಂತ. ಸಿಮ್ಲಾ ಅಗ್ರಿಮೆಂಟ್ ಅವೆಲ್ಲ ಆಗಿತ್ತು ನೋಡಿ, ಅದೇ ತರ ಒಂದು ರೀತಿ ಒಂದು ಒಪ್ಪಂದ ಆಗಿ ಇಬ್ರು ಸಹಿ ಹಾಕ್ಬೇಕು. ಆಮೇಲೆ ಅದನ್ನ ಕಾರ್ಯಕ್ಕೆ ರೂಪಕ್ಕೆ ತರಬೇಕು. ನಾವು ಸೀಸ್ ಫೈರ್ ಎಷ್ಟು ಸಾರಿ ಉಲ್ಲಂಘನೆ ಮಾಡಿದ್ದಾರೆ ಅನ್ನೋದು ನಾವು ಈ ಪ್ರತಿ ವರ್ಷ ಈಗ ಹಿಂದೆ ಒಂದು 15 ದಿನದಲ್ಲಿ 100 ಸಾರಿ ಮಾಡಿದ್ದಾರೆ. ಸೊ ಇದು ನಿಜವಾಗಿ ಯಾವಾಗ್ಲೂ ಸ್ಥಿರವಾಗಿರುತ್ತಾ ಸೀಸ್ ಫೈರ್, ಅಥವಾ ಇದು ಒನ್ಸ್ ಫಾರ್ ಆಲ್ ಇದ ಅಂತ ನಾವು ಹೇಳಕ್ಕೆ ಆಗೋದಿಲ್ಲ. ಸದ್ಯಕ್ಕೆ ಒಂದು ಅವ್ರಿಗೆ ಒಂದು ಏನ್ ಹೇಳ್ತಾರೆ, ರಿಸೆಸ್, ಒಂದು ಸ್ವಲ್ಪ ಟೈಮ್ ಸಿಕ್ಕಿದೆ ಅಷ್ಟೇ. ಆದ್ರೆ ಈಗ ಸೀಸ್ ಫೈರ್ ವೈಲೇಷನ್ ಆಗಿದ್ದು ಕಳೆದ 3 ದಿನದ ಡೆವಲಪ್ಮೆಂಟ್ ಅನ್ನು ನೋಡಿದಾಗ ಪಾಕಿಸ್ತಾನದ ಕಡೆಯಿಂದ ಹೌದು, ಅದೇ ಹೇಳಿದ್ದು. ಅವ್ರು ಸೀಸ್ ಫೈರ್ ಅಂತ ಹೇಳಿದ್ರು ಗೊತ್ತೇ ಇಲ್ಲ, ಮೊದಲೇ ಸೀಸ್ ಫೈರ್ ಆಗಿದ್ದು. 71 ಇಂದನೂ ಸೀಸ್ ಫೈರ್ ಇದೆ, ಅದ್ರಲ್ಲಿ ಏನು ವ್ಯತ್ಯಾಸ ಇಲ್ಲ. ಆದ್ರೂ ಅವರು ನಮ್ಮ ಗಡಿ ಭಾಗದಲ್ಲಿ ಗುಂಡು ದಾಳಿ ಅದು ಇದು ಶೆಲ್ಲಿಂಗ್ ಎಲ್ಲ ಮಾಡ್ತಾನೆ ಇದ್ರು. ಸೊ ಅವರ ಸೀಸ್ ಫೈರ್ ಯಾವ ರೀತಿ ಅದನ್ನ ಪಾಲಿಸ್ತಾರೆ ಅದು ಮುಂದಿನ ಕೆಲವು ದಿನಗಳಲ್ಲಿ ನೋಡಿ ನಾವು ಮುಂದಿನ ಕ್ರಮ ಕೈಗೊಳ್ಬೇಕು. ಹೋಪ್ಸ್ ಇಟ್ಕೋಬೋದಾ ಈ ಪಾಕಿಸ್ತಾನ ತೆಪ್ಪಕ್ಕೆ ಕುತ್ಕೊಳುತ್ತೆ ಇನ್ನು ಮುಂದೆ ಅಂತ? ನಾನು ನಿಮ್ಮನ್ನೇ ಕೇಳ್ತೀನಿ, ಪಾಕಿಸ್ತಾನದ ಕಂಟ್ರಿ ಮೇಲೆ ನೀವು ಹೋಪ್ಸ್ ಇಟ್ಕೊಳಕ್ ಆಗುತ್ತಾ? ಖಂಡಿತವಾಗ್ಲೂ ಇಲ್ಲ, ಆಗಲ್ಲ. ಸೊ ನಾವು ಅಟ್ಲೀಸ್ಟ್ ನಮ್ಮ ತಯಾರಿ ಈಗ ಸ್ವಲ್ಪ ಗೊತ್ತಾಗಿದೆ, ಅವ್ರ ಇದೇನು ಅಂತ. ನಮ್ಮ ತಯಾರಿನ ಇನ್ನೂ ಹೆಚ್ಚಿಸಿ ಅಲ್ಲ ಅಂತ ಹೇಳುತ್ತೆ.
ಹಾಗಾದ್ರೆ ಕದನ ವಿರಾಮ ಘೋಷಣೆ ಹೇಗಾಯ್ತು? 2 ದಿನಗಳಲ್ಲಿ ಇಷ್ಟೆಲ್ಲ ಬದಲಾವಣೆ ಆಗೋದಕ್ಕೆ ಸಾಧ್ಯವಾಗಿದ್ದಾದ್ರೂ ಏನು? ಭಾರತ ಪಾಕ್ ಕಾದಾಟ ಇದೆಯಲ್ಲ, ಕಳೆದ 3 ದಿನಗಳಿಂದ ನಾವು ನೋಡ್ತಾ ಇದೀವಿ. ರಾತ್ರಿ ಹಗಲು ರಾತ್ರಿ 8ವರೆಗೆ ಶುರುವಾದ್ರೆ ಡ್ರೋನ್ ಅಟ್ಯಾಕ್ ಬೆಳಗ್ಗೆವರೆಗೂ ಕೂಡ ಮುಂದುವರಿತು. ನೆನೆ ಅಮೆರಿಕ ಈಗ ಸಂಧಾನಕ್ಕೆ 2 ದೇಶಗಳನ್ನು ಒಪ್ಪಿಸುವಂತ ಕೆಲಸ ಆಗಿದೆ. ಕದನ ವಿರಾಮಕ್ಕೆ ಗೋಗರ್ದಂತ ಪಾಕಿಸ್ತಾನದ ಡಿಜಿಎಂಒ ಬೆಳಗ್ಗೆ 5:30ಕ್ಕೆ ಭಾರತದ ಅಧಿಕಾರಿಗಳಿಗೆ ಕರೆ ಮಾಡಿದ್ದಾರೆ. ಕದನ ವಿರಾಮ ಘೋಷಣೆ ಆಗಿದೆ. ನಮ್ಮೊಂದಿಗೆ ಶ್ಯಾಮ್ ಸುಂದರ್ ಅವರಿದ್ದಾರೆ ಇದೇ ವಿಚಾರವಾಗಿ ಮಾತಾಡೋದಕ್ಕೆ. ಶ್ಯಾಮ್ ಸುಂದರ್ ಸರ್, ನಮಸ್ಕಾರ. ನಮಸ್ಕಾರ. ಈಗ ಕದನ ವಿರಾಮ ಘೋಷಣೆ ಆಗಿದೆ. 3 ದಿನದಲ್ಲಿ ಇದು ಸಾಧ್ಯ ಹೇಗಾಯ್ತು? ಅಮೆರಿಕ ಮಧ್ಯ ಪ್ರವೇಶ ಮಾಡ್ತಾ ಇದ್ದಂತೆ ಅದರಲ್ಲೂ ಪ್ರಮುಖವಾಗಿ ಪಾಕಿಸ್ತಾನ ಹೋಗಿ ಬೇಡ್ಕೊಂಡಿದೆ. ಬೇಡ್ಕೊಂಡಿರೋದು ಹೇಗಾಯ್ತು ಅಂದ್ರೆ ನೋಡಿ, ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಿನ್ನೆ ದಿವಸ 6 ಏರ್ ಬೇಸ್ ನಾವು ಧ್ವಂಸ ಮಾಡಿದ್ವಿ. ಅಂದ್ರೆ ಅವರ ಯುದ್ಧ ಮಾಡೋ ಶಕ್ತಿನ ಕ್ಷೀಣಿಸಿದೀವಿ, ತುಂಬಾ ಕ್ಷೀಣಿಸಿದೀವಿ. ಒಂದು ರೀತಿಯಲ್ಲಿ ಇದು ನಾನು ಸೀಸ್ಫೈರ್ ಅಂತ ಅನ್ಕೊಳ್ಳಲ್ಲ, ಇದು ಒಂದು ರೀತಿ ಸರೆಂಡರ್. ದೇ ಆರ್ ನಾಟ್ ಇನ್ ಎ ಪೊಸಿಷನ್ ಟು ಫೈಟ್ ಫರ್ದರ್. ಅವಾಗ ಬಲಹೀನ ಆದಾಗ, ತನಗೆ ಶಕ್ತಿ ಇಲ್ಲ ಅಂತ ತನಗೆ ಗೊತ್ತಾದಾಗ, ಅವನ ನೆಕ್ಸ್ಟ್ ಸ್ಟೆಪ್ ಏನು? ಕೈ ಮುಗಿದು ಕಾಲಿಗೆ ಬಿದ್ದು ತಪ್ಪಾಯ್ತು, ನಾನಿನ್ನು ಶಸ್ತ್ರ ಎತ್ತಲ್ಲ ಅಂತ ಅನ್ನೋ ಸ್ಥಿತಿ ತಂದ್ವಿ. ಇದರಲ್ಲೇ ವಿತೌಟ್ ಆಕ್ಚುಲಿ ವೇಜಿಂಗ್ ಎ ವಾರ್, ಬರೀ ಪ್ರತಿಕ್ರಿಯೆಲೆ ಇದು ಅವನ ಮೇಲೆ ಪರಿಣಾಮ ಬೀರಿದೆ. ಆಮೇಲೆ ಮಿತ್ರ ರಾಷ್ಟ್ರಗಳು ಕೇಳಿದ್ದು ಕೇಳಬೇಕಲ್ಲ ನಾವು ಸ್ವಲ್ಪ, ಯಾಕಂದ್ರೆ ಇವತ್ತೆಲ್ಲ ನಾಳೆ ಉಪಯೋಗ ಬೇಗ ಆಗುತ್ತೆ, ಬೇರೆ ರೀತಿಲಿ ಈ ರೀತಿ ಇಲ್ಲದೆ ಇದ್ರು. ಅದೊಂದು. ಇನ್ನೊಂದು, ಅವನು ಯಾವಾಗ ವೀಕ್ ಆದ, ತಾನು ತನ್ನ ಕೈಲಿ ಆಗಲ್ಲ ಅಂದಾಗ ಇನ್ನು ಯುದ್ಧ ಮುಂದುವರಿಸಿದ್ರೆ ಇನ್ನೂ ಬಲಹೀನನಾಗ್ತಾನೆ. ಆದ್ರಿಂದ ಈ ಅವರ ಡಿಜಿಎಂಒ ಬೆಳಗ್ಗೆ ನಮ್ಮ ಡಿಜಿಎಂಒಗೆ ಡೈರೆಕ್ಟರ್ ಮಿಲಿಟರಿ ಆಪರೇಷನ್ಸ್ ಅವನು ಇವರಿಗೆ ಫೋನ್ ಮಾಡಿ ದಯವಿಟ್ಟು ನಿಲ್ಲಿಸಿ, ದಯವಿಟ್ಟು ಅಂತಂದ್ಮೇಲೆ ಇವರು ಬೆಳಗಿಂದ ಬೇಕಾದಷ್ಟು ಸಭೆಗಳಾಯ್ತು, ನೀವು ಗಮನಿಸಿರ್ಬಹುದು. ಅದರಲ್ಲೆಲ್ಲ ಇದು ವಿಸ್ತಾರವಾಗಿ ಸರೆಂಡರ್ ಆಗಿದೆ ಅಂತ ನಾವು ಭಾವಿಸಬಹುದು, ಸರೆಂಡರ್ ಆಗಿದೆ ಅಂತೇಳಿ ನಾವು ಅಂದ್ಕೊಳ್ಬಹುದು. ಪಾಕಿಸ್ತಾನ ನಿಜವಾಗ್ಲೂ ಸರೆಂಡರ್ ಆಗಿದ್ಯಾ ಅಥವಾ ಇಲ್ಲೂ ಕೂಡ ನರಿಬುದ್ಧಿ ತೋರಿಸ್ತಾ ಇದ್ಯಾ ಅಂತ? ತಡೀರಿ, ಬೀಸೋದನ್ನೇ ಮಿಸ್ ಆದ್ರೆ ಅದೆಷ್ಟೋ ವರ್ಷ ಆಯ್ತು ಅಂತಾರಲ್ಲ, ಆತರ ಇವಾಗ ಸ್ವಲ್ಪ ಸರೆಂಡರ್ ಆದಂಗ್ ಮಾಡಿದ್ರೆ ನಮ್ಗೊಂದ್ ಸ್ವಲ್ಪ ಉಸಿರಾಡಕ್ಕೊಂದು ಅವಕಾಶ ಇರುತ್ತೆ ಅನ್ನೋ ರೀತಿನೂ ಹೇಳ್ಬಹುದು. ಸೊ ಈಗ ಸದ್ಯಕ್ಕೆ ಬೀಸೋದನ್ನೇ ತಪ್ಪಿಸ್ಕೊಂಡಿದ್ದಾರೆ. ಆಮೇಲೆ ಇನ್ನು 2-3 ದಿನ ಆದ್ಮೇಲೆ ಒಂದು ನಿಜವಾದ ಸಭೆ ಆಗುತ್ತೆ. ಅಲ್ಲಿ ಡಿಜಿಎಂಒ ಇಲ್ಲಿ ಡಿಜಿಎಂಒ ಎಲ್ಲ ಸೇರಿ ಮಾತಾಡ್ತಾರೆ. ಕದನ ವಿರಾಮದ ನಿಯಮಗಳು ಏನು ಹೇಗೆ ಅಂತ. ಸಿಮ್ಲಾ ಅಗ್ರಿಮೆಂಟ್ ಅವೆಲ್ಲ ಆಗಿತ್ತು ನೋಡಿ, ಅದೇ ತರ ಒಂದು ರೀತಿ